ಆಹಾ, ನಾನಾದರೂ ಶ್ರೀಕೃಷ್ಣ ಬಲರಾಮರ ಸಹಾಯವನ್ನು ಪಡೆದಿದ್ದಾಯಿತು. ಇನ್ನು ದ್ವಾರಕೆಗೆ ಬಂದ ಕಾರ್ಯವು ಸಫಲವಾಯಿತು. ಗೆಳಲವೋ ದ್ವಿತೀಯ ಪಾಂಡವ ಮಾರ್ಗರದ ಹುಕ್ಕಿ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಕಥೆಯಿಂದ ನಿನ್ನ ಒಡಲನ್ನು ಸೀಳಲು ನನ್ನ ಬಾವುಗಳು ಹೆಗ್ಗಿನಂತೆ ಹಿಗ್ಗುತ್ತಿರುವವು. ಅಖಂಡ ಕುರು ಸಾಮ್ರಾಜ್ಯ ನನ್ನ ಸೊತ್ತಾಗಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಆಡಳಿತದಲ್ಲಿರಬೇಕು. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಆ ರಾಜ ಕಿರೀಟ ಸದಾ ನನ್ನ ಮಸ್ತಕದ ಮೇಲೆ ರಾರಾಜಿಸುತ್ತಿರಬೇಕು. ಇದೇ ಇದೇ ಈ ಕೌರವೇಶ್ವರನ ಛಲ. ಕೌರವೇಶ್ವರನ ಛಲ ಅಚಲ. ಇನ್ನು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಈ ಕುರುಕ್ಷೇತ್ರದಲ್ಲಿ ನನಗೆ ಸಮನಾರು. ತಲೆ ಎತ್ತರೆ ನಡುಗುವರ ಪಾಂಡವರು, ಕೈ ಎತ್ತರೆ ಬೆದರುವುದು ಶತ್ರು ಸೈನ್ಯವು, ಕದ ಎತ್ತರೆ ಬೆರೆಯುವುದು ಪೃಥ್ವಿಯು. ಇಡೀ ಯಾದವ ಸೈನ್ಯವೇ ಎನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಇನ್ನು ಈ ಛಲದೋಳ್ ದುರ್ಯೋಧನನನ್ನು ಆದಾರು ಎದುರಿಸಬಲ್ಲರು, ಆದಾರು ಎದುರಿಸಬಲ್ಲರು.